ಸುಖದ ಈ ಬೂಟ್ ಸವಿಸಿದ ಸತ್ತರು ಅವರ ಪಾಲಿಸ್ ತೆಗೆಸಿ 5 ಲಕ್ಷವನ್ನು ಉಳಿಸ್ಕೊತೀವಿ. ಗೊತ್ತಾ ಆದ್ರೂ ಸಾಕು ಬೇಡ, ದಯವಿಟ್ಟು ಕೊಲೆ ಮಾಡಬೇಡಿ. ಈ ಬಡ್ಡಿ ಮಕ್ಕಳು ಯಾವತ್ತು ಹುಟ್ಟಬಾರದು. ಈ ಜಯಗೌಡರಿಗೆ ಆಗಿ ಯಾರು ಅಂತ ಬರ್ಕೊಡುದು. ಇಲ್ಲಿ ನಡೀತಾ ಇರೋದು ಗೌಡನ ದೊಡ್ಡಾಗೇರಿ. ಅವ್ರ ಗೌಡ ನೊಂದವನು. ನೀನು ಅವಳೇ ಮಗುನ ಬಿಡು ಅಂತ ಹೇಳುದು. ನಾನು ಯಾರಂತ ಕೇಳ್ತೀನಿ. ಶ್ರೀಮಂತ ಗಂಡರಿಗೆ ಮಿಂಡ ಹುಲಿ, ಶ್ರೀಮಂತ ಬಂಡರಿಗೆ ಗಂಡು ಬಲಿ. ಈ ತಾಯಿನಾಡಿಗೆ, ಈ ಕರ್ನಾಟಕ ತಾಯಿಯ ಹೆಮ್ಮೆಯ ಪುತ್ರ, ಈ ಊರಿನ ಶಂಕರ್ ನಾನು. ಈ ಶಂಕರ ಅಂತ ಏನು, ಮಿನಿಸ್ಟರ್ ಅಂತ ಏನು, ಈಗ ದೊಡ್ಡ ನಡ್ತಿದ್ದನು ಜೈಲು ಸಹೋದರಗಳು. ಆದ್ರೂ ನೀನು ಬದುಕಿ ಹೋಗ್ಬೇಕಾದ್ರೆ ಜೀವ ದಾನ ಕೊಡ್ತಾ ಇದ್ದೀನಿ. ಬರೀ ಅಡ್ಡಿದ್ದ ಹೋಗ್ಬಿಡು. ಇಲ್ಲ ಅಂದ್ರೆ ಇಬ್ರು ಕುಡಿ ಕ್ಲಾಸ್ ಆಗ್ಬಿಡ್ತೀರ. ಮುಚ್ಚೋ ಬಾಯಿ ನರ್ಸತ್ತ ನಾಯಿ. ನಾನು ಯಾರಂತ ಹೇಳ್ತಿದ್ದೀನಿ? ಸುಖದೇವ್ ಕಾಂಬಳೆ ಅವರು ವಿರಚಿತ ಸಾಕಿನ ಸುಖದೇವ್ ಕಾಂಬಳೆ ಅವರು ವಿರಚಿತ ಹಾಸಿಗೆ ಅವರು ವಿರಚಿತ ಈ ಕನ್ನಡ ನಾಡಿನಲ್ಲಿ ನಾನು ಗಂಡ ಬಲಿಕನೋ ನೋಡು. ಸುಮ್ಮನೆ ಮಗಳು ಬಿಟ್ಟು ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ಇದೇ ಕೊಡ್ಲಿ ನಿನ್ನ ಅವಧಿ ಆದಿತ್ತು. ಎಚ್ಚರ ಜೀವನ ಗಟ್ಟಿಯ ಇದೇ ವಿಷಯ ನಮಗೆ ಓಡಿಕೆ ಮಾಡ್ತಾ ಹೋದ್ರಿ ಜೀವನ ತುಂಡ ಕೌದ್ರಿ ಬಳಿ ಆಗುತ್ತೆ. ಬಡ್ಡಿ ಮಗಳೇ ಮುಚ್ಚೋ ಬಾಯಿ ನಾಮಂತ. ನಿನ್ನಂತ ಹೇರಿಗೆ ಹೆದರೋ ಗಂಡು ನಾನಲ್ಲ. ಆ ಕ್ರಾಂತಿವೀರ ಸಂಗೊಳ್ಳ ಸಿಂಧೂರು ಲಕ್ಷ್ಮಣ, ಆ ಕಿತ್ತೂರು ಚೆನ್ನಮ್ಮ ಕಣ್ಗಳಿಂದ ಹೋರಾಡಿದ್ದು ದೇಶಕ್ಕಾಗಿ. ಆದರೆ ಹಿಂದವಿ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯ ಎನಿಸಿಕೊಂಡ ಆ ಶಿವಾಜಿ ಮಹಾರಾಜರು ಹೋರಾಡಿದ್ದು ಧರ್ಮಕ್ಕಾಗಿ. ಅಂತವರೆಲ್ಲ ದೇಶ ಪ್ರೇಮಿಗಳಾದ್ರೆ ನವ ಭಾರತಕ್ಕೆ ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಹೆಸರು ನಮ್ಮೆಲ್ಲರ ಉಸಿರಲ್ಲಿ ಹಸಿರಾಗಿದೆ. ಅವರು ಹೇಳಿದ ಒಂದೇ ಒಂದು ಮಾತು, ಎಲ್ಲರೂ ಸಮಾನರು ಅಂತ. ಆ ಜೈನಿಗಳ ಮೇಲೆ ಆನೆ ಮಾಡಿ ಹೇಳುವೆ. ನಿಮ್ಮಂತ ನರಕುಣ್ಯಗಳ ತರ ಕರುಂಡ ಕತ್ತರಿಸುವ ಬಂದ ಈ ಶಿವಶಂಕರ ತುಂಡಾಗಿ ಕತ್ತರಿಸೋರು. ಗೌಡ ನಂಚುತ್ತಿದ್ದ ನಾಯಿಗಳ, ನೀವು ನಾಯಿಗಳ ಕಣೋ ನಾಯಿಗಳು. ಆದ್ರೆ ಇದು ಸುಖದೇವ ಬೆಳೆಸಿದ ಆ ಸಂಖ್ಯೆ ಹೊಲೆ. ಆ ಹಣ್ಣನ್ನು ಕಪ್ಪಡಪುರದಲ್ಲಿ ಇಲ್ಲಿ ಇರೋದು ಜಯರಾಮನಗೌಡರ ಆಳುಗಳು.
ನಿಮ್ಮ ಋಣವನ್ನ ಕತ್ತರಿಸಿ ಅಂತಿಮವಾಗಿ ಕಟ್ಟಬೇಕಾಗುತ್ತದೆ. ನೋಡಪ್ಪ, ನಿನ್ನ ತಂದೆಯನ್ನು ಕೊಲೆ ಮಾಡಿದ ಈ ಪಾಪಿಗಳು ಈ ಗೌಡನ ಗಡಿಯಾರಿಯಲ್ಲಿ ಗುಂಡಾಗಿ ನಿನ್ನ ತಂದೆಯನ್ನು ಕೊಲೆ ಮಾಡಿದ್ದಾರೆ. ಅದಕ್ಕಾಗಿ ಉದ್ದೇ ಪಡ್ಬೇಡ. ನೋಡು, ಇಂಥ ಕರ್ಮದ ಪುಣ್ಯಗಳಿಗೆ ನಾನು ಹುಟ್ಟಿ ಬಂದಿರೋದು. ಈಗಲೇ ನಿಮ್ಮ ಆಯುಷ್ಯು. ನೋಡಪ್ಪ, ನೀನೇನು ಹೆದರಬೇಕಾಗಿಲ್ಲ. ನಿಮ್ಮಂತ ಬಡವರ ರಕ್ಷಣೆಗಾಗಿ ಆ ದೇವರು ನನಗೆ ಶಕ್ತಿ ಕೊಟ್ಟ ಅಂತ ಕಾಣುತ್ತೆ. ನಿನ್ನ ತಂದೆ ತಾಯಿ ತೀರ್ಕೊಂಡ್ರೆ ಸಹಿತ ನಾನು ನಿನ್ನ ಒಡ ಹುಟ್ಟಿದ ತಮ್ಮನಂತೆ ಜೋಪಾನ ಮಾಡ್ತೀನಿ. ಆದ್ರೆ ಒಂದಿಲ್ಲ ಒಂದಿನ ನನ್ನ ಕಣ್ಣು ಕಾಣುವುದರೊಳಗಾಗಿ ಈ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳುವ ವೀರ ನೀನಾಗಬೇಕು. ಇದು ನನ್ನ ಆಸೆ. ಬಾ, ನಿನ್ನ ಕರ್ಕೊಂಡು ಹೋಗ್ತೀನಿ. ಶ್ರೀಲಕ್ಷ್ಮಣ
ಈಶ್ವರ, ಏನಪ್ಪ ನಿನ್ನ ಹೃದಯದಲ್ಲಿ ಅಂತ ಕರುಣೆ ಎಂಬ ಜಲ ಬತ್ತಿ ಹೋಯ್ತಾ ತಂದೆ. ಬಡವರ ಗೋಳಾಟ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲಪ್ಪ. ಎಲ್ಲಿ ನೋಡಿದ್ರಲ್ಲಿ ಪುಂಡರ ಪುರಾಣಿಕೆ ಹೆಚ್ಚಾಗಿದೆ. ಎಲ್ಲಿ ನೋಡಿದ್ರಲ್ಲಿ ದುಷ್ಟರ ಅಟ್ಟಹಾಸ, ದುಷ್ಟ ರಾಜಕಾರಣಿಗಳ ಅಟ್ಟಹಾಸವೇ ತುಂಬಿ ಹೋಗಿದೆ. ಹೀಗಿರ್ಬೇಕಾದ್ರೆ ಈ ಬಡವರ ಗೋಳನ್ನ ಕೇಳಿದ್ರು ಯಾರಪ್ಪ? ಬಡತನೆಂಬ ದವಡೆಯಲ್ಲಿ ಸಿಕ್ಕು ತೊಳೆದಾಡ್ತಾ ಇದೆ ಈ ನಮ್ಮ ಬದುಕು. ನನ್ನ ಗಂಡ ಕೂಲಿ ನಾಲಿ ಏನಾದ್ರೂ ಮಾಡಿ ತನ್ನ ತಮ್ಮನಿಗೋಸ್ಕರ ತನ್ನ ಜೀವನೇ ಮುಡಿಬಿಟ್ಟು ಅವನಿಗೆ BA to BEd ಫೈನಲ್ ವರ್ಗು ಓದಿಸ್ತಾ ಇದ್ದಾನೆ. ಹಾಗೆ ನನ್ನಣ್ಣ ಕೂಡ ಕಲಿತ ವಿದ್ಯಾವಂತ ಪದವೀಧರನಾದ ಅವನು ಒಂದು ಒಳ್ಳೆಯ ನೌಕರಿ ಸಿಗಲಿಲ್ಲ ಅಂತ ಊರೂರು ತಿರುಗ್ತಾ ಇದ್ದಾನೆ. ಮೈ ತುಂಬ ಸಾಲ ಮಾಡಿಕೊಂಡು ರೋಷ ಆವೇಶದಿಂದ ಊರು ತಿರುಗ್ತಾ ಇರೋನು ಆ ಗೌಡನ ಗುಂಡಾಗಿರಿಗೆ ಹೆದರಿ ಊರೇ ಬಿಟ್ಟು ಹೊರಟು ಹೋಗ್ಬಿಟ್ಟಿದ್ದಾನೆ. ಎಲ್ಲಿದ್ದಾನೋ ಹೇಗಿದ್ದಾನೋ? ಬಡವನಿಗೆ ಉಂಬುವ ಚಿಂತೆ ಆದ್ರೆ ಕೊಡೋನಿಗೆ ಕೊಡಲಾಗದ ಚಿಂತೆ ಅಂತೆ. ಚಿಂತೆ ಎಂಬ ಸಂತೆಯಲ್ಲಿ ಬಡವರ ಬಾಳು ಗೋಳನ ಕೇಳೋರೇ ದಿಕ್ಕಿಲ್ಲಪ್ಪ. ಈ ಬಡವರ ಬಾಳನ ಉದ್ಧರಿಸುತ್ತದೆ, ನಮ್ಮನ್ನ ಕೈ ಹಿಡಿದು ಕಾಪಾಡುವುದಿಲ್ಲ. ನಿನ್ನ ಬಿಟ್ಟರೆ ನಮಗೆ ಇನ್ಯಾರು ಬೇಕು? ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ಕೈ ಹಿಡಿದು ಕಾಪಾಡುತ್ತಾನೆ.